ಇವತ್ತು ನಮ್ಮ ಕಿಚನ್ಗೆ ಯಾವ ನಳಮಹಾರಾಜರು ಬರ್ತಾರೆ, ಏನೆಲ್ಲ ಹೊಸ ಡಿಶಸ್ ಅನ್ನ ಮಾಡ್ಕೊಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಅಲ್ವಾ? ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮೊದಲನೇದಾಗಿ ಹ್ಯಾಪಿ ರಿಪಬ್ಲಿಕ್ ಡೇ. ಸೇಮ್ ಟು ಮ್ಯಾಮ್, ಥ್ಯಾಂಕ್ ಯು. ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್. ಸೊ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ವಿವೇಕ್ ಬನ್ನೂರ್ ಮ್ಯಾಮ್. ವಿವೇಕ್ ಅವರೇ, ಏನ್ ಮಾಡ್ಕೊಂಡಿದ್ದೀರಾ ಬೆಂಗಳೂರಲ್ಲಿ? ನಾನು IT ನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಇಲ್ಲಿ. ಓಕೆ, ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ? ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗಿ 2 years ಆಯಿತು. ಮುಂಚೆ ನಾನು ಬೇರೆ ಕಂಪ್ನಿನಲ್ಲಿದ್ದೆ. ಐ ವಾಸ್ ಇನ್ ಮಹಾರಾಷ್ಟ್ರ. ಓಕೆ, ಎಸ್. ಸೊ ಚೈಲ್ಡ್ಹುಡ್ ಇಂದ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತಾ ಬರ್ತೀರಾ? ಎಸ್, ಡೆಫಿನೆಟ್ಲಿ ಮ್ಯಾಮ್, ಮಾಡ್ತೀವಿ. ಸೊ ಸ್ಕೂಲ್ನಲ್ಲಿ ಅಲ್ಲೇ ಆಚರಿಸಿ ಮತ್ತೆ ಸ್ವೀಟ್ ತೊಗೊಂಡು ಮನೆಗೆ ಬರ್ತಾ ಇದ್ವಿ. ಅದರ ರೈಟ್. ಸೊ ಇವತ್ತು ನಮ್ಮ ಕಿಚನ್ ಅಲ್ಲಿ ಯಾವ ರೆಸಿಪಿನ ಮಾಡ್ತೀರಾ? ಇವತ್ತು ನಾವು ಸಿರಿಧಾನ್ಯ ಫುಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ನವಣೆ ಅಕ್ಕಿನೂ ಅಂತಾರೆ. ಪೂರ್ ಪೀಪಲ್ ರೈಸ್ ಅಂತಿದ್ದ ಇದ್ರು. ಈಗ ಮೆನಿ ರಿಚ್ ಪೀಪಲ್ ಆರ್ ಈಟಿಂಗ್ ದಿಸ್. ತುಂಬಾ ಎದಕ್ಕಂದ್ರೆ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಇವತ್ತು ಅದರದ್ದು ಏನೊಂದು ಸಿಂಪಲ್ ಆಗಿ ರೆಸಿಪಿ ಮಾಡ್ಬೇಕಂತಿತ್ತು, ವಿಚ್ ಇಸ್ ಗುಡ್ ಫಾರ್ ಹೆಲ್ತ್. ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಈಸಿಯಾಗಿ ಕುಕ್ ಮಾಡ್ಬೋದು. ಓಕೆ, ಸೊ ನವಣೆ ಅಕ್ಕಿನ ಉಪಯೋಗಿಸ್ಕೊಂಡು ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಾದ್ರೆ ಶುರು ಮಾಡ್ಬೇಡ. ಫಸ್ಟ್ ಏಪ್ರಿಲ್ ಹಾಕೊಂಡ್ಬಿಡಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ವಿವೇಕ್ ಅವರು ನವಣಕ್ಕಿನ ಯೂಸ್ ಮಾಡಿಕೊಂಡು ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾರೆ. ಹಾಗಾದ್ರೆ ಕಿಚಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ತಿಳಿಸಿ. ಓಕೆ, ಹಾಫ್ ಬೌಲ್ ಸಿರಿಧಾನ್ಯ, ಹಾಫ್ ಬೌಲ್ ತೊಗರಿಬೇಳೆ, ಕ್ಯಾರೆಟ್, ಗಾರ್ಲಿಕ್, ಚಿಲ್ಲಿ ಪೌಡರ್, ಸಾಲ್ಟ್, ಧನಿಯಾ ಪೌಡರ್, ಜೀರಾ, ತುಪ್ಪ, ಟರ್ಮರಿಕ್, ಸಾಸಿವೆ ಕಾಳು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಟಾಣೆ, ಆನಿಯನ್, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಚಿಲ್ಲಿ. ಓಕೆ, ಕಿಚಡಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರಿ. ಸೊ ಶುರು ಮಾಡಿಬಿಡೋಣ ಇವಾಗ. ಎಸ್ ಮ್ಯಾಮ್. ಓಕೆ, ಫಸ್ಟ್ ಏನು ಮಾಡಬೇಕು? ನಮಗೆ ಒಂದು ಕುಕ್ಕರ್ ಕುಡಿ ಬೇಕಿತ್ತು. ಇದರಲ್ಲಿ ಮೇನ್ ನಾವು ಏನು ಮಾಡ್ಬೇಕಂತಂದ್ರೆ, ನಮ್ದು ಎಷ್ಟು ಬೌಲ್ ಸಿರಿಧಾನ್ಯ ಇರುತ್ತೆ ಅದ್ರದ್ದು ಪ್ಲಸ್ ಇದು ಕುಡಿಸಿದ್ರೆ ಎಷ್ಟು ಇರುತ್ತೆ ಅದ್ರದ್ದು 4 times ನಾವು ವಾಟರ್ ತಗೋಬೇಕು. ಓಕೆ, ಇದು ವಾಟರ್ ಜಾಸ್ತಿ ತಗೊಳುತ್ತೆ. ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕಂತಿದ್ದೇನೆ. ನವಣಕ್ಕಿ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಎದಕ್ಕಂತಂದ್ರೆ ಇವತ್ತಿನ ದಿನದಲ್ಲಿ ನಮಗೆ ವೀಟ್ ಮತ್ತು ರೈಸ್ ಅದು ನಮ್ದು ಫುಡ್ ಹ್ಯಾಬಿಟ್ ಆಗಿದೆ. ಮಾರ್ನಿಂಗ್ ನಾವು ವೀಟದ ಏನಾರ ಐಟಮ್ ತಿಂತೀವಿ, ಮಧ್ಯಾಹ್ನ ಮತ್ತು ರಾತ್ರಿ. ಇಟ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಸೊ ಅದರಲ್ಲಿ ಏನೋ ಒಂದು ಅಂಶ ಇದೆ ವಿಚ್ ಈಸ್ ಹಾರ್ಮ್ಫುಲ್ ಫಾರ್ ಬಾಡಿ. ಸೊ ಅದನ್ನು ನಾವು ರೀಪ್ಲೇಸ್ ಮಾಡಬೇಕು. ಸೊ ಈಗ ವೀಟ್, ಗೋಧಿನಲ್ಲಿ ಏನಿರುತ್ತೆ, ಗ್ಲೂಟಿನ್ ಅಂಶ ಜಾಸ್ತಿ ಇರುತ್ತೆ. ಸೊ ಅದು ನಮ್ಮ ಬಾಡಿಗೆ, ನಮ್ಮ ಬೋನ್ಸಿಗೆ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಸೊ ಅದನ್ನು ನಾವು ಕಟ್ ಮಾಡಬೇಕು. ಇಟ್ ಇಸ್ ನಾಟ್ ಕಿ ನಾವು ಕಂಪ್ಲೀಟ್ಲಿ ಬಿಟ್ಬಿಡ್ಬೇಕಂತ ಏನಿಲ್ಲ. ಸೊ ಇಟ್ ಈಸ್ ಕರೆಕ್ಟ್. ಬಾಡಿಗೆ ಅಷ್ಟು ನೀಡ್ ಇರಲ್ಲ ಅವೆಲ್ಲ ಗ್ಲೂಟಿನದ್ದು. ಸೊ ವಿ ಹ್ಯಾವ್ ಟು ರಿಪ್ಲೇಸ್ ಇಟ್. ಸೊ ಇದ್ರ ಬಗ್ಗೆ ನನ್ನ ಒಬ್ಬರು ಫ್ರೆಂಡ್ ಇದ್ದಾರೆ, ವೀರೇಶ್ ಬಿಹಳ್ಳಿ ಅಂತ. ಅವರು ಸ್ವಂತ ಮೇಲೆ ಪ್ರಯೋಗ ಮಾಡಿ 1-2-3 months ಕಂಟಿನ್ಯೂಸ್ ರೈಸನ್ನು ಕಟ್ ಮಾಡಿ ಬರೀ ಇದ್ರದನ್ನ ರೈಸು, ಇದ್ರದನ್ನ ಉಪ್ಪಿಟ್ಟು, ಇದ್ರದನ್ನ ಎಲ್ಲ ಮಾಡಿ ತಿಂದಿದ್ದಾರೆ. ಅವ್ರು ತಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ ನೋಡಿದ್ದಾರೆ. ಸೊ ಅವ್ರದ್ದೊಂದು ಸೈಟ್ ಇದೆ. ಸೊ ಆ ಸೈಟಿಗೆ ಹೋಗಿ ನೀವು ಪ್ರೇಕ್ಷಕರಿಗೆ ಹೇಳ್ಬೋದು, ಚೆಕ್ ಮಾಡಿ ಅದ್ರದ್ದೇನು ಬೆನಿಫಿಟ್ಸ್ ಇದೆ, ವೀಟ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ರೈಸ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ಅದೆಲ್ಲ ನಾವು ಮಾಡ್ಬೋದು. ಸೊ ಖಂಡಿತ ವೀಕ್ಷಕರೇ, ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕಂಪ್ಲೀಟ್ ಆಗಿ ರೈಸನ್ನು ಬಿಟ್ಬಿಟ್ಟು ನವಣೆ ಅಕ್ಕಿನ ಉಪಯೋಗಿಸೋದ್ರಿಂದ ಏನೆಲ್ಲ ಚೇಂಜಸ್ ಆಗುತ್ತೆ ಬಾಡಿಲಿ ಅನ್ನೋದನ್ನ ನೀವು ಕೂಡ ಮನೇಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಇವಾಗ ನಾವು ನೀರನ್ನ ಬಾಯ್ಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು? ಸೊ ಇದರಲ್ಲಿ ನೆಕ್ಸ್ಟ್ ನಾವು ಏನು ಪ್ರೊಸೆಸ್ ಮಾಡಬೇಕಂದ್ರೆ ಎಲ್ಲ ಕಟ್ ಮಾಡ್ಕೋಬೇಕು. ಓಕೆ, ಸೊ ನಮ್ಗೆ ಏನೇನೆಲ್ಲ ವೆಜಿಟೇಬಲ್ಸ್ ಬೇಕು ನಾವು ಅದನ್ನೆಲ್ಲ ಆ್ಯಡ್ ಮಾಡ್ಕೋಬಹುದಲ್ವಾ? ಕರೆಕ್ಟ್. ಇದೇ ಪ್ರೋಸೆಸ್ ಅಂತಲ್ಲ. ನಿಮ್ಮ ಹತ್ರ ಏನೇ ವೆಜಿಟೇಬಲ್ಸ್ ಇದೆ ಮನೆಯಲ್ಲಿ, ಏನೋ ಇಲ್ಲ ಅಂತಂದರೆ ಬಿಡ್ಬೋದು, ಏನು ಟೆನ್ಷನ್ ಇಲ್ಲ. ಬರೀ ನಿಮ್ಮ ಹತ್ರ ಬೇಳೆ ಮತ್ತು ನವಣೆ ಅಕ್ಕಿ ಇದೆ, ಆನಿಯನ್ ಇದೆ, ಸಾಕು. ಓಕೆ, ರೆಡಿ ಆಗಿದೆ. ಸೊ ಚಿಲ್ಲಿನ ಈಗ ಚಾಪ್ ಮಾಡ್ಕೊಂಡಾಗಿದೆ. ಕರೆಕ್ಟ್. ಸೊ ಆ್ಯಡ್ ಮಾಡಿಬಿಡ್ಲಾ? ಓಕೆ, ಇದು ವಾಟರ್ ಇದರಲ್ಲಿ ತೆಗೆದುಬಿಡ್ತೇನೆ. ಓಕೆ, ಹಾಗೆ ಬೇಳೆಯನ್ನು ನಾವು ಒಂದು 15-20 minutes ನೆನೆ ಇಟ್ಬಿಟ್ರೆ ಏನಾಗುತ್ತೆ, ಬೇಗ ಕುಕ್ ಆಗುತ್ತೆ. ಸೊ ಇದನ್ನು ನಾವು ಇದರಲ್ಲಿ ಆ್ಯಡ್ ಮಾಡಿಬಿಡುವ. ರೈಟ್. ಆಮೇಲೆ ಚಿಲ್ಲಿ ಸ್ಮಾಲ್ ಆಗಿ ಚಾಪ್ ಮಾಡ್ಕೊಂಬಿಟ್ಟು ಇದನ್ನು ಇದರಲ್ಲಿ ಆ್ಯಡ್ ಮಾಡಿಬಿಡೋದು. ನೆಕ್ಸ್ಟ್ ಸ್ವಲ್ಪ ಅರಿಶಿನ, 1/2 teaspoon. ಆಮೇಲೆ ಚಿಲ್ಲಿ ಪೌಡರ್ 1/2 teaspoon.
ಉಪ್ಪು ಎಷ್ಟು ಬೇಕು ಅದ್ರ ತಕ್ಕಂಗೆ ನಾವೀಗ ಹಾಫ್ ಟೀ ಸ್ಪೂನ್ ತಕ್ಕಷ್ಟು. ಕರೆಕ್ಟ್. ಎಷ್ಟು ವಿಷಲ್ ಆಗಬೇಕಿದು? ಇದು 2 to 3 ವಿಸಲ್ ಮಾಡಿದರೆ ಏನಾಗುತ್ತೆ, ಚೆನ್ನಾಗಿ ಕುಕ್ ಆಗುತ್ತೆ. ನಾವು ಲಿಕ್ವಿಡ್ ಮಾಡ್ತಾ ಇದ್ದೀವಿ, ಸೊ ನಮಗೇನಾದ್ರು ಗ್ರೇನ್ಸ್ ಇರಬೇಕಂತೇನಿಲ್ಲ, ಸ್ವಲ್ಪ ಈ ಥರ ಆದರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ನಾವು ಒಂದು 3 ವಿಸಲ್ಸಿಗೆ ಬಿಟ್ಬಿಡುವ. ಸೊ ಅದನ್ನ ಬಿಟ್ಟು ನಾವು ಈಗ ಏನೇನು ಮಾಡ್ಕೋಬೇಕಂತಂದರೆ, ನಮ್ಗೆ ಆನಿಯನ್ ಬೇಕು, ಟೊಮೆಟೊ ಬೇಕು, ಕ್ಯಾರೆಟನ್ನು ಸ್ಮಾಲ್ ಆಗಿ ಚಾಪ್ ಮಾಡ್ಕೊಂಡ್ಬಿಡುವ. ಓಕೆ ಓಕೆ. ಸೊ ಮನೇಲಿ ಫ್ರೀಕ್ವೆಂಟ್ಲಿ ಅಡುಗೆ ಮಾಡ್ತಿರ್ತೀರಾ? ಎಸ್, ನಾನು ನನ್ನ ವೈಫ್ ಯಾವಾಗ ಸ್ವಲ್ಪ ಟೈಮ್ ಸಿಗುತ್ತೆ ಓಕೆ ಅವಳಿಗೆ ಹೆಲ್ಪ್ ಮಾಡ್ತೀನಿ. ಬಟ್ ಮ್ಯಾಕ್ಸಿಮಮ್ ಟೈಮ್ ಹೆಲ್ಪ್ ಅಂದ್ರೆ ಏನು ಹೆಲ್ಪ್ ಮಾಡ್ತೀರಾ? ಬಾಣೆ ತೊಳೆಯೋದು ಓಕೆ ಇದೆಲ್ಲ ಮಾಡ್ತೀನಿ. ಈರುಳ್ಳಿ ಕಟ್ ಮಾಡಿ ನಿಮ್ಗೆ ಅಭ್ಯಾಸ ಇದೆ? ಅಷ್ಟು ಪರ್ಫೆಕ್ಟ್ ಆಗಂತೂ ಬರಲ್ಲ, ಬಟ್ ಎಷ್ಟಾಗುತ್ತೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಬೇಕಂತ ಟ್ರೈ ಮಾಡ್ತೀವಿ. ಒಂದು ಕ್ಯಾರೆಟ್ ಹಚ್ಕೊಳ್ಳುವ. ಓಕೆ. ಹೊಸದಾಗಿ ಮನೇಲಿ ರೆಸಿಪೀಸ್ನ ಟ್ರೈ ಮಾಡ್ತಿರ್ತೀರಾ ನೀವು? ಎಸ್, ಮಾಡ್ತಾ ಇರ್ತೀವಿ. ಯಾಕಂತಂದರೆ ಅದೇ ತಿಂದು ತಿಂದು ನಮಗೂ ಬೋರ್ ಆಗಿಬಿಟ್ಟಿರುತ್ತೆ. ನೀವು ಮಾಡಿದ್ದು ನೀವು ಅಷ್ಟೇ ತಿಂತೀರಾ ಅಥವಾ ನಿಮ್ಮ ಹೆಂಡತಿಗೂ ಕೊಡ್ತೀರಾ? ಸ್ಟಾರ್ಟಿಂಗ್ ನಾನು ಒಬ್ಬನೇ ತಿಂತಾ ಇದ್ದೆ, ಓಕೆ. ಬಟ್ ಈಗ ಅವ್ರಿಗೂ ಲೈಕ್ ಆಗುತ್ತೆ, ಅವರು ನನ್ನ ಕೂಡ ಟೇಸ್ಟ್ ಮಾಡ್ತಾರೆ. ಓಕೆ, ಒಂದು ಕ್ಯಾರೆಟ್ ಹಚ್ಕೊಂಡಿದ್ದೀನಿ, ಒಂದು ಟೊಮ್ಯಾಟೊ, ಸೊ ಕಟ್ ಮಾಡ್ಕೊಳ್ಳೋದಾಯ್ತು. ಇದರಲ್ಲಿ ನಾನು ಗಾರ್ಲಿಕ್ ಅಂತ ತಂದಿದ್ದೀನಿ. ಎದಕ್ಕಂತಂದರೆ ಸ್ವಲ್ಪ ಜನಕ್ಕೆ ಗಾರ್ಲಿಕ್ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ಏನು ಮಾಡ್ಬೋದು ಅಂತಂದರೆ, ಒಂದು 4 ಗಾರ್ಲಿಕ್ ಅಂತ ನಾವು ಆಲ್ರೆಡಿ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀವಿ, ಗಾರ್ಲಿಕ್ ಜಿಂಜರ್ ಪೇಸ್ಟು. ಬಟ್ ಸ್ಟಿಲ್ ಇದು ಹೆಂಗಿರುತ್ತೆ ಅಂದರೆ, ಸ್ಮಾಲ್ ಪೀಸಸ್ ತಿನ್ನಬೇಕಾದ್ರೆ ಪ್ಲೇಟ್ನಲ್ಲಿ ಬಂದರೆ ತುಂಬ ರುಚಿ ಅನಿಸುತ್ತೆ. ರೈಟ್, ಸೊ ಇದೆಲ್ಲ ರೆಡಿ ಆಗಿದೆ. ಸೊ ಇದು ವಿಸಿಲ್ ಆದ ತಕ್ಷಣ ಇದನ್ನು ತೆಗೆದು ನಾವು ಇದನ್ನು ಒಗ್ಗರಣೆ ಹಾಕೋಬೇಕು. ಸೊ ನಂಗೊಂದು ಪ್ಯಾನ್ ಕೊಡ್ತೀರಾ? ಇದು 2 ವಿಸಿಲ್ ಆಗಿದೆ, ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಬಂದ್ಬಿಡಬೇಕು. ಓಕೆ, ಇದನ್ನೆಲ್ಲ ಶಿಫ್ಟ್ ಮಾಡಿಬಿಡಲ? ಖಂಡಿತ. ಓಕೆ, ಸೊ ಒಗ್ಗರಣೆಗೆ ಏನೇನು ಬೇಕಂತ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಸ್ಟಾರ್ಟಿಂಗ್ ನಾವು ಆಯಿಲ್ ತಗೊಳ್ಳುವ. ಸೊ ಜೀರಾ ಮತ್ತು ಸಾಸಿವೆ ಕಾಳು ಇಟ್ಕೊಳ್ಳುವ. ಸೊ ನೀವು ಹೇಗೆ ಸೆಲಿಬ್ರೇಟ್ ಮಾಡ್ತಾಯಿದ್ರಿ ನಿಮ್ಮ ರಿಪಬ್ಲಿಕ್ ಡೇ? ನಾವು ಆ್ಯಸ್ ಯೂಶುವಲ್ ಚೈಲ್ಡ್ಹುಡ್ಡಿಂದ ಫಸ್ಟ್ ಸ್ಕೂಲಿಗೆ ಕರ್ಕೊಂಡು ಹೋಗೋರು, ಆಮೇಲೆ ಫ್ಲಾಗ್ ಹೋಸ್ಟ್ ಮಾಡ್ತಿದ್ವಿ, ಆಮೇಲೆ ಪ್ಲೇ ಗ್ರೌಂಡ್, ಮತ್ತು ಪರೇಡ್. ಅದಾದಮೇಲೆ ಕೊನೆಯದಾಗಿ ರಿಪಬ್ಲಿಕ್ ಡೇ ಅಂದ ತಕ್ಷಣ ಕೇಸರಿ ಬಿಳಿ ಹಸಿರು ಇರೋಂಥ ತಿನ್ನೋಕೆ ಏನಾದ್ರು ತಿಂಡಿ ಕೊಡೋರು. ಸಕ್ಕತ್ತಾಗಿ ತಿನ್ಕೊಂಡು ಮನೆಗೆ ಬರ್ತಿದ್ವಿ. ವೆರಿ ನೈಸ್. ನೆಕ್ಸ್ಟ್ ಒಗ್ಗರಣೆ ಆದಮೇಲೆ ನಮ್ಮದು ಗಾರ್ಲಿಕ್ ಹಾಕಿಬಿಡುವ. ಓಕೆ, ಸ್ವಲ್ಪ ಇದನ್ನು ಫ್ರೈ ಮಾಡಿ, ಆಮೇಲೆ ನಮ್ಗೆ ಎಷ್ಟು ಕರಿಬೇವು ಬೇಕು ಅಷ್ಟು ಕರಿಬೇವು ಹಾಕಿ. ಓಕೆ. ನೆಕ್ಸ್ಟ್ ನಾವು ಈರುಳ್ಳಿ ಎಷ್ಟು ಬೇಕಷ್ಟು ಹಾಕೊಳ್ಳುವ. ಫ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ನಾವು ಕ್ಯಾರೆಟನ್ನು ಹಾಕುವ. ಈ ಥರ ನಿಮ್ಮ ಕಡೆ ಬೇರೆ ವೆಜಿಟೇಬಲ್ಸ್ ಇತ್ತಂತಂದರೆ ಬೇರೆ ವೆಜಿಟೇಬಲ್ಸ್ನಲ್ಲೂ ಇದನ್ನೆಲ್ಲ ಮಿಕ್ಸ್ ಮಾಡಿ. ಕರೆಕ್ಟ್. ಓಕೆ, ಸೊ ಇದು ಕುಕ್ ಆಗಿದೆ. ಇದಕ್ಕೆ ನಾವು ಟೊಮ್ಯಾಟೊ ಮಿಕ್ಸ್ ಮಾಡುವ. ಓಕೆ, ನೆಕ್ಸ್ಟ್ ಸ್ವಲ್ಪ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಸ್ವಲ್ಪ ಬಟಾಣಿ ಎಷ್ಟು ರುಚಿಗೆ ಬೇಕು ಅಷ್ಟೇ. ಸೊ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳುವ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್. ಈಗ ಆಲ್ಮೋಸ್ಟ್ ಇದು ಕುಕ್ ಆಗಿಬಿಟ್ಟಿದೆ. ಸೊ ಲೋ ಫ್ಲೇಮ್ನಲ್ಲಿ 1 ಮಿನಿಟ್ ಇಟ್ಟು ಇದನ್ನು ನಾವು ಏನು ಮಾಡ್ಬೇಕಂತಂದರೆ ಕುಕ್ಕರ್ನಲ್ಲಿ ಆ್ಯಡ್ ಮಾಡಿ ಮತ್ತೊಂದು 2 ವಿಸಲ್ಸ್ ನಾವು ಅದನ್ನು ಮಾಡಿಸ್ಬೇಕು. ಸೊ ಏನಾಗುತ್ತೆ, ಅದು ಎಲ್ಲ ಫ್ಲೇವರ್ ಕೂಡ್ಬಿಡುತ್ತೆ. ಓಕೆ, ಸೊ ಇದ್ರೊಂದು ತೆಗೆದು ನೋಡುವ. ಎಸ್, ಪರ್ಫೆಕ್ಟ್ಲಿ ನೋಡಿದ್ರೆ ಇದು ಒಂದು ಟೈಪ್ ಸೆಮಿ ಲಿಕ್ವಿಡ್ ಟೈಪ್ ಆಗಿದೆ. ಸೊ ಪ್ರಿಯಾಂಕಾ ಅವರು ಅದರಲ್ಲಿ ಸರ್ವ್ ಮಾಡುವ ಈಗ ಇದನ್ನು. ಓಕೆ, ಸರ್ವ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಸ್ಲೈಟ್ಲಿ ಇದನ್ನು ಕೊತ್ತಂಬರಿದಿಂದ ಗಾರ್ನಿಷ್ ಮಾಡಿ.
ಇದನ್ನ ಇನ್ನೊಂದು 2 ವಿಸಿಲ್ಸ್ ಮಾಡಿಸ್ಬಿಡ್ಬೇಕು. ಸೊ ಮನೆಯಲ್ಲಿ ಮಕ್ಕಳಂತ ಅಷ್ಟೆಲ್ಲ ಯಾರು ಬೇಕಾದರೂ ಓಲ್ಡ್ ಏಜ್ ಪೀಪಲ್ ಇರ್ಬೋದು. ಸೊ ಒಂಥರ ಹೇಗೆ ಮಾಡ್ಬೋದು ಅಂತಂದರೆ ಇಲ್ಲೇ ಸಬ್ಜಿನ ಫಿಸಿಕ್ಸ್ ಚೆನ್ನಾಗಿ ಮಾಡ್ಕೋಬೇಕು, ಬಟ್ ನನ್ನ ಹೊಟ್ಟೆ ಕಮ್ಮಿ ಆಗ್ತಾ ಇಲ್ಲ. ಎದಕ್ಕಂದರೆ ನಾವು ರೈಸ್ ತಿಂತಾ ಇದ್ದೀವಿ, ಓವರ್ ಈಟಿಂಗ್ ಮಾಡ್ತಾ ಇದ್ದೀವಿ. ಓಕೆ, ಬಟ್ ಇದನ್ನು ನಾವು ತಿಂದ್ಬಿಟ್ಟು ಬರೀ ನಾವು ತೆಳಗಾಗ್ತೀವಿ ಅಂತಲ್ಲ, ಇವೆಲ್ಲ ಗುಡ್ ಫುಡ್ ತಿಂದು ನಾವು ವರ್ಕೌಟ್ ಮಾಡಬೇಕು. ಸೊ ಬಾಡಿ ಹೇಗೆ ಅಂತಂದರೆ ಈ ಒನ್ ಟೈಪ್ ಗ್ರೈಂಡರ್ ಇದ್ದಂಗೆ, ನೀವು ಅದ್ರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಬಿಟ್ರೆ ಅದು ಅಲ್ಲೇ ಇರುತ್ತೆ, ಅದನ್ನು ತೆಗಿಬೇಕು. ಸೊ ಆ ಥರ ನಮ್ಮ ಬಾಡಿಯಲ್ಲಿ ಏನು ಫ್ಯಾಟ್ ಕೂತಿರುತ್ತೆ ಅದನ್ನು ತೆಗಿಲಿಕ್ಕೆ ನಾವು ಎಕ್ಸಸೈಸ್ ಮಾಡಬೇಕು, ರನ್ನಿಂಗ್ ಮಾಡಬೇಕು, ವಾಕ್ ಮಾಡಬೇಕು, ಯೋಗ, ಎನಿಥಿಂಗ್. ಸೊ ಹಾಫ್ ಆನ್ ಅವರ್ ನಾವು ನಮ್ಮ ಬಾಡಿಗೆ ಕೊಟ್ಟು ಚೆನ್ನಾಗಿ ಫುಡ್ ಡಯಟನ್ನು ನಾವು ತೊಗೊಂಡ್ರೆ ಈಸಿಲಿ ನಾವು ನಮ್ಮ ಟಮ್ಮಿಯನ್ನು ನಮ್ಮ ಬಾಡಿಯನ್ನು ಚೆನ್ನಾಗಿ ಇಡ್ಬೋದು. ಓಕೆ, ಸೊ ಐ ಥಿಂಕ್ ಈಗ ಕುಕ್ ಆಗಿರುತ್ತೆ. ಓಕೆ, ಸೊ ನಮ್ಮ ಕಿಚಡಿ ರೆಡಿ ಆಗಿದೆ. ಸೊ ಇದನ್ನು ಸರ್ವ್ ಮಾಡಿಬಿಡುವ. ಓಕೆ ಓಕೆ ಸರ್, ಸರ್ವ್ ಮಾಡೋಣ. ಎಸ್, ಇದನ್ನ ಏನು ಮಾಡ್ಬೇಕಂತಂದರೆ ನಿಮಗೆ ತುಪ್ಪ ಇಷ್ಟ ಇದ್ದರೆ ಇದ್ರ ಮೇಲೆ 1 ಸ್ಪೂನ್ ತುಪ್ಪ ಹಾಕಿ. ಓಕೆ, ಸ್ಲೈಟಾಗಿ ಗಾರ್ನಿಷ್ ಮಾಡಿಬಿಟ್ಟು ಬಿಸಿ ಬಿಸಿಯಾದ ನವಣಕ್ಕಿ ಕಿಚಡಿ ರೆಡಿ ಇದೆ. ಸೊ ನೀವು ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ನಮ್ಮ ಕಿಚನಲ್ಲಿ ಇವತ್ತು ನವಣಕ್ಕಿಯನ್ನು ಯೂಸ್ ಮಾಡಿ ಕಿಚಡಿಯನ್ನು ಮಾಡಿದ್ದಾರೆ ವಿವೇಕ್ ಅವರು. ಇದನ್ನು ಯಾರು ಬೇಕಾದರೂ ತಿನ್ಬೋದು, ಡಯಟ್ ಮಾಡೋರು ತಿನ್ಬೋದು, ಹಾರ್ಟ್ ಪ್ರಾಬ್ಲಮ್ಸ್ ಇದೆ, ಡಯಾಬಿಟೀಸ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಒಂದ್ಸತಿ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ, ನಿಜವಾಗ್ಲೂ ನವಣಕ್ಕಿಯನ್ನು ಯೂಸ್ ಮಾಡಿರುವಂತಹ ಕಿಚಡಿ ಸಖತ್ತಾಗಿದೆ. ಆ ತುಪ್ಪ ಟೇಸ್ಟ್ ಬರ್ತಾ ಇದೆ. ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ. ಸೊ ವೀಕ್ಷಕರೇ, ನಮ್ಮ ಕಿಚನಲ್ಲಿ ನವಣಕ್ಕಿಯನ್ನು ಯೂಸ್ ಮಾಡಿಕೊಂಡು ಕಿಚಡಿ ಮಾಡೋದು ಹೇಗೆ ಅಂತ ನಮ್ಮ ವಿವೇಕ್ ಅವರು ಹೇಳ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸೆಗ್ಮೆಂಟಲ್ಲಿ ಯಾವ ರೆಸಿಪಿಯನ್ನು ಹೇಳ್ಕೊಡ್ತಾರೆ ಅನ್ನೋದನ್ನ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.